Hi guys, welcome back to our YouTube channel. ಮಧು ವ್ಲಾಗ್ಸ್ 2 days ಇವತ್ತು ಒಂದು ಹಿಡಿದ್ರೆ 3 days ನಾನು ವಿಡಿಯೋ ಹಾಕಿಲ್ಲ ಸಮ್ ಪರ್ಸ್ನಲ್ ರೀಸನಿಂದ. ಇವತ್ತು ನಾಗರ ಪಂಚಮಿ ಅಂದರೆ ನಿನ್ನೆ ಹೊರಗೆ ಹಾಕ್ತಾರೆ, ಇವತ್ತು ಒಳಗೆ ಹಾಕ್ತಾರಲ್ಲ, ಅದನ್ನು ಮಾಡ್ಕೋಬೇಕು. ಬೆಳಗ್ಗೆ ಆಗಲಿಲ್ಲ ನನಗೆ, ನಿನ್ನಂತರೂ ಅಲ್ಲಿ ಹೊರಗಂತರೂ ಹಾಕಿದ್ದೆ ನಾನು, ಇವತ್ತಾಗಲಿಲ್ಲ. ಮಣ್ಣು ಐತಿ, ಲಾಸ್ಟ್ ಟೈಮ್ ಬಸವಣ್ಣ ತಗೊಂಬಂದಿದ್ನಲ್ಲ, ಅದ್ರಾಗ ನಾಗಪ್ಪನ ಮಾಡಕ್ಕೆ ಬೇಕಂತ ಒಂಚೂರು ಎತ್ತಿಟ್ಟಿದ್ದೆ. ಅದ್ರಾಗ ಸ್ವಲ್ಪ ನಾಗಪ್ಪನ ಮಾಡಿಕೊಂಡು ಪೂಜೆ ಮಾಡೋಣಂತ. ಫುಲ್ ಹೊಟ್ಟೆ ಶಿವಾಗಿತ್ತು. ಬಂದು ಊಟ ಮಾಡಿದ್ದೆ. ಊಟ ಮಾಡಿ ಹಳ್ಳಿ ಪವರ್ ಹತ್ತಿದ್ದೆ. ನೋಡಿಕೊಂಡು ಬಡ ಬಡ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಣಂತ. ಅದು ನಾನೇನು ಜಾಸ್ತಿ ಮಾಡೋಂಗಿಲ್ಲ, ಸ್ವಲ್ಪ ಬೇಡಿ ಅದನ್ನು ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ಏನೈತಿ ಹೆಂಗೈತಿ ಅಂತಂದು ಫುಲ್ ವಾಚ್ ಮಾಡಿರಿ. ಹಂಗೆ ನಾನು ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ನಾನು ಲಾಸ್ಟ್ ಒಳಗೆ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬರ್ರಿ ಹೋಗೋಣಂತ. ಜಾಸ್ತಿ ಇವಾಗ ಮಾತಾಡಿದ್ರೆ ಸರಿ ಅನ್ಸಲ್ಲ. ಕೆಲಸ ಮುಗಿಸ್ಕೊಂಡು ನಾನು ನಾಗಪ್ಪನ ಹೆಂಗೆ ಮಾಡ್ತೀನಿ ಅಂತಂದು ಮಾಡಿದ್ಮೇಲೆ ತೋರಿಸಿ ಪೂಜೆ ಎಲ್ಲ ಮಾಡಿ ಕುಂತು ನಿಮ್ಮ ಹತ್ರ ಮಾತಾಡ್ತೀನಂತ. ಓಕೆ, ನಾನಿವಾಗ ತಲೆಗೆ ಆಯಿಲ್ ಹಾಕ್ತೀನಿ. ಯಾವುದು ಅಂದ್ರೆ, ನೀವು ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಆಲ್ಮಂಡ್ ಆಯಿಲ್ ಹಾಕ್ತೀನಿ. ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀನಿ. ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡುವ ಟೈಮ್ ಆಗೈತಿ ಆಲ್ರೆಡಿ. ಬೆಳಗ್ಗೆ ಮತ್ತು ಸಾಯಂಕಾಲ ಹೆಂಗೆ ಟೈಮ್ ಹೋಗುತ್ತಂತನೇ ಗೊತ್ತಾಗಂಗಿಲ್ಲ. ಅದು ಟೈಮ್ ಹೋಗೋದು ಕರೆಕ್ಟಾಗಿ ಹೋಗಿರ್ತೈತಿ. ನಾವು ಆಗ ಹಾಳಮೂಳ ಯೋಚನೆ ಮಾಡ್ಕೊಂಡು ಕುಂತಿರ್ತೀವಲ್ಲ, ಅದು ಒಮ್ಮಕ್ಕಳೇ ಎಚ್ಚರ ಆದ ತಕ್ಷಣ ಅಯ್ಯೋ ಇಷ್ಟಾಗುತ್ತೇನೋ ಟೈಮ್ ಅಂತ ಅನಿಸುತ್ತೆ. ನಾನು ಇನ್ನೊಬ್ರಿಗೆ ಮೋಟಿವೇಶನ್ ಹೇಳ್ತೀನಿ, ಇನ್ನೊಬ್ರಿಗೆ ಧೈರ್ಯ ಕೊಡ್ತೀನಿ. ಬಟ್ ಒಂದೊಂದು ಟೈಮ್ ನಾನು ಡೌನ್ ಆಗಿಬಿಟ್ಟಿರ್ತೀನಿ, ಅದು ಸಮ್ ರೀಸನ್ಸಿಂದ. ಆವಾಗ ಅನಿಸುತ್ತೆ, ನಾನು ಎಲ್ಲರಿಗೂ ಹೇಳ್ತೀನಿ, ನಮ್ದು ಹರೋದು 12 ಆದರೂ ನಾನು ಎಲ್ಲರಿಗೂ ಹೇಳ್ತೀನಿ, ಬಟ್ ನನಗೆ ಹೇಳೋರು ಯಾರೂ ಇರಲ್ಲಲ್ಲಪ್ಪ ಅಂತ ಅನಿಸಿರುತ್ತೆ. ಸೊ ಅದು ಜಗದ ನಿಯಮ. ಈಗ ನನಗೂ ಅನಿಸುತ್ತೆ ಆ ಥರ. ಆಮೇಲೆ ಇನ್ನೊಬ್ಬರಿಗೆ ಅವ್ರಿಗೆ ಬೇಜಾರಾದಾಗ ನಾನು ಎಲ್ಲರಿಗೂ ಹೇಳ್ತೀನಿ, ನನಗೆ ಯಾರು ಹೇಳೋರು ಇರಲ್ಲಲ್ಪ ಅಂತ ಅನಿಸ್ತಿರುತ್ತೆ. ಹಂಗೆ ಸೊ ನೋಡೋಣ, ಲೈಫ್ ಹೆಂಗೆ ಬರುತ್ತೆ ಹಂಗೆ ಆಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆಗ್ತಾ ಇರಬೇಕು. ಹಿಂಗೆ ಇರ್ಬೇಕಂತ ಆಸೆ ಕನಸುಗಳು ಇಟ್ಕೊಂಡ್ರೆ ಅದು ಇವಾಗ ಆಗೋದೇ ಇಲ್ಲ ನನ್ನ ಪ್ರಕಾರ. ಸೊ ಮುಂದೆ ಆಲೋಚನೆ ಅನಿಸುತ್ತೆ ಒಂದೊಂದು ಸಾರಿ, ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಏನಾದರೂ ಯೋಚನೆ ಮಾಡಬೇಕು ಅಂತಂದು. ಬಟ್ ನಾವು ಯೋಚನೆ ಮಾಡಿದ್ದು ಏನೇನು ನಡೆದೇ ಇಲ್ಲ ಅಂತಂದಾಗ, ಸೊ ಯೋಚನೆ ಏನು ಮಾಡಬೇಕು, ಲೈಫ್ ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರೋನು. ಇವತ್ತು ಮಕ್ಕೊಂಡವ್ರು ನಾಳೆ ಎದ್ದೇಳ್ತೀವ ಇಲ್ಲ ಅಂತಂದು ಗ್ಯಾರಂಟಿ ಇಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಏನೇನು ನಡೀತೈತೆ ಅದನ್ನು ಮಾಡ್ಕೋತಾ ಹೋಗೋನು. ಬರ್ರಿ ಈಗ ಎಲ್ಲನೂ ಕೆಲಸ ಮುಗಿಸ್ಕೊಳ್ಳೋನು, ಬಡ ಮುಗಿಸ್ಕೊಂಡು ಏನೇನು ಆಕೈತಿ ಏನೇನಿಲ್ಲ ನೋಡೋಣ. ನಾಳೆ ವಿಡಿಯೋದಾಗ ಇದು ಡಾರ್ಕ್ ನೆಕ್ ಬಗ್ಗೆ ನಮ್ಮ ಸೀನಿಯರ್ ಒಬ್ರು ಹೇಳ್ಯಾರ, ಅದರದ್ದು ಹೆಂಗೆ ಏನು ಅಂತಂದು ನಾನು ನಿಮಗೆ ನಾಳೆ ವಿಡಿಯೋದಾಗ ಅದನ್ನು ಹಾಕ್ತೀನಂತ. ನಾಳೆ ಇದು ಆ್ಯಕ್ಚುಲಿ ಈ ವಿಡಿಯೋ ನಾಳೆ ಬರುತ್ತೆ, ಆ ವಿಡಿಯೋ ನಾಡಿದ್ದು ಬರುತ್ತೆ. ಸೊ ವಾಚ್ ಮಾಡಿರಿ. ಇವಾಗ ಜಳಕನೂ ಆಯ್ತು, ಎಲ್ಲನೂ ಆಯ್ತು, ಪೂಜೆನೂ ಆಗೈತಿ. ಹಾಲೊಂದು ಹಾಕಿ ದಾರನ ಹಾಕ್ಕೊಂಡು ನೂಲು ದಾರ ಹಾಕ್ಕೊಂಡು ದೇವ್ರಿಗೆ ಕೈ ಮುಗಿದು ಇವಾಗ ನಾನು ಜಸ್ಟ್ ಶಾವಿಗೆ ಪಾಯಸ ಮಾಡಿ ಪಲಾವ್ ಮಾಡ್ಕೊತೀನಿ. ಏನು ಶಾವಿಗೆ ಪಾಯಸ ಹಿಡಿತೀನಿ, ಮತ್ತೇನಿಲ್ಲ. ಸೊ ಇವತ್ತಿನ ನಮ್ಮದು ಸಿಂಪಲ್ ನಾಗರ ಪಂಚಮಿ ಆಗಿತ್ತು. ಅದು ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ ತಡ್ರಿ. ಇದನ್ನು ನಾನು ಮನ್ಯಾಗ ಮಾಡಿದ್ದು ನೋಡ್ರಿ. ನಾಗಪ್ಪನ ಇಷ್ಟು ಪೂಜೆ ಆಗೈತಿ. ಈ ದಾರ ಹಾಕ್ಕೋಬೇಕು, ಕೊಳ್ಳಾಗ ಹಾಕ್ಕೊಂಡು ಇಷ್ಟು ಹೆಂಗಾಗೈತಿ ಅಂತಂದು ಹೇಳ್ರಿ. ಸೊ ಸಿಂಪಲ್ಲಾಗಿ ಈ ವರ್ಷ ಸಿಂಪಲ್ಲಾಗಿ ಮಾಡ್ಕೊಂಡಿನಿ, ಇರಲಿ ಅಂತಂದು. ನೋಡೋಣ ಮುಂದೆ ದೇವರು ನಮ್ಮ ಮನಸ್ಥಿತಿ ಎಲ್ಲ ಸರಿ ಮಾಡಿ ಎಲ್ಲ ಥರ ಅನುಕೂಲ ಮಾಡಿಕೊಟ್ರೆ
ಇನ್ನೂ ಜೋರಾಗಿ ಮಾಡೋಣ, ಇನ್ನೂ ಮಸ್ತ್ ಮಾಡೋಣ. ಮತ್ತೆ ಸಿಗ್ತೀನಂತ. ಒಂದು ಈ ಥರ ಮುಗಿಸ್ಕೊಂಡು ಇವಾಗ ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ನೋಡೋಣ ಏನೇನು ಮಾಡ್ತೀನಿ ಏನೇನಿಲ್ಲ ಅಂತಂದು. ಕೂದಲು ಹಸಿ ಅದಾವು, ಒಣಗಿಸ್ಕೊಂಬಕ್ಕೆ ಹೋಗಿಲ್ಲ ಅಂದ್ರೆ ನೆಗಡಿ ಸ್ಟಾರ್ಟ್ ಆಕೈತೆ ನಂಗೆ. ಕನ್ನಡ ಕಾಣಿಸ್ತೀನಿ ನಾನು. ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡತ್ತೀನಿ. ಸೊ ಹೆಂಗದಿರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರಾಮದಿರಂತ ಅನ್ಕೊತೀನಿ. ಇವತ್ತು ಲ್ಯಾಬಿಗೆ ಹೊಂಟೀನಿ. ಚಹಾ ಕೊಟ್ಟೀನಿ, ಚಹಾ ಕುಡಿದು ರೆಡಿ ಆಗಬೇಕು ಫ್ರೆಶ್ ಅಪ್ ಆಗಿ. ಆಮೇಲೆ ಲ್ಯಾಬಿಂದ ಬಂದು ಸ್ನಾನ ಮಾಡ್ಕೊತೀನಿ, ಯಾಕಂದ್ರೆ ಟೈಮ್ ಆಗೈತೆ ಆಲ್ರೆಡಿ. ಹಾಗಾಗಿ ಲೇಟಾಗಿ ಎದ್ದಿದ್ದಾಯಿತು. ಬಾಕ್ಸು ಎಲ್ಲನೂ ಪ್ರಿಪೇರ್ ಮಾಡಿಟ್ಟೀನಿ. ಅದೇನು ಡಿಪ್ರೆಷನ್ ಬಾಸ್ ಅನ್ನತ್ತೀನಿ. ಸೊ ಬರೀ ಚಹಾ ಇಟ್ಟೀನಿ. ಕರೆಂಟ್ ಹೋಗೈತಿ, ಕರೆಂಟ್ ಇಲ್ಲ. ಮೂರು ದಿನ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಲಾರ್ದೆ. ಇವತ್ತು ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಚಹಾ ಕಿಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರಂದ್ರೆ ಕುಡೀರಿ. ಹಾಳು ಹೊಟ್ಟಾಗ ಚಹಾ ಇದು ಕುಡಿಯೋಕೆ ಹೋಗಬೇಡ್ರಿ. ಯಾಕಂದ್ರೆ ನೈಟಿಂದ ಏನೂ ಕುಡ್ದಿರೋಲ್ಲ ನಾವು, ಏನೂ ಇದು ಮಾಡಿರೋಲ್ಲ. ಊಟ ಮಾಡಿ ನೀರು ಕುಡಿದು ಮಲ್ಕೊಂಡ್ಬಿಟ್ಟಿರ್ತೀವಿ. ಸೊ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ನೀವು ಸಡನ್ನಾಗಿ ಚಹಾ ಅದು ಕುಡಿದ್ರೆ ಬಾಡಿ ತಡ್ಕೋಬೇಕಲ್ಲ. ಇವಾಗ ನೀವು ಸುಮ್ಮನೆ ಕುಂತಿರ್ತೀವಿ, ನಿಮ್ಗೆ ಬಿಸಿ ಬಂದು ಹಾಕಿದ್ರೆ ನಿಮ್ಗೆ ಹೆಂಗಾಗುತ್ತೆ ನೋಡು, ಹಂಗೆ ನಮ್ಮ ಇನ್ನರ್ ಬಾಡಿನೂ ಆ ಥರ ಫೀಲ್ ಆಗ್ತೈತಿ. ಸೊ ಒಂದು ಗ್ಲಾಸ್ ನೀರು ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಚಹಾ ಅದು ಕುಡೀರಿ. ನಾನು ಆವಾಗಲೇ ನೀರು ಅದನ್ನು ಕುಡ್ದೀನಿ. ಯಾಕೆ ನಾನು ವೀಡಿಯೋ ಮಾಡಿಲ್ಲ ಅಂತಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ, ಆಮೇಲೆ ನಾವು ಸ್ವಲ್ಪ ಬೇರೆ ಬೇರೆ ಪ್ಲ್ಯಾನ್ಗಳದಾವು. ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದರದ್ದು ಕೆಲಸದೊಳಗೆ ನಾನು ಬ್ಯುಸಿ ಇದ್ದೆ. ಸೊ ವೀಡಿಯೋ ಮಾಡಿಲ್ಲ. ಇಷ್ಟ ರೀಸನ್ನು. ಮುಂಬರುವ ದಿನಗಳಲ್ಲಿ ಅದೇನು ಪ್ಲ್ಯಾನು ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ, ಮಿಸ್ ಮಾಡೋಂಗಿಲ್ಲ. ಸೊ ಅದನ್ನೊಂಥರ ಸರ್ಪ್ರೈಸ್ ಪ್ಯಾಕೇಜ್ ಥರ ಇಡೋಣಂತ. ಆಮೇಲೆ ಅತಿ ಶೀಘ್ರದಲ್ಲಿ ಒಂದು ಡಬಲ್ ಧಮಾಕ ಬರೋದೈತಿ. ಸೊ ವೇಟ್ ಮಾಡಿರಿ. ಹಂಗೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ನಿಮಗೆ ಬೋರಿಂಗ್ ಅಂತ ಅನ್ನಿಸ್ಬೋದು, ಏನೂ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ಅಂದರೂ 2 days 3 days ಗ್ಯಾಪ್ ಕೊಟ್ಟು ಮತ್ತೆ ಮಾಡತ್ತೀನಿ. ಆಮೇಲೆ ಮನೆಯಾಗ ಇದ್ರೆ ಕಂಟೆಂಟ್ ಏನೂ ಸಿಗೋಲ್ಲ. ಸ್ವಲ್ಪ ಹೊರಗೆ ಹೋದರೆ ಏನಾದರೂ ಕಂಟೆಂಟ್ ಸಿಗ್ಬೋದು. ಹಾಗಾಗಿ ನಾನು ಅವು ಇವು ಪ್ಲ್ಯಾನ್ ಮಾಡ್ತೀನಂಥ ವೀಡಿಯೋನ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ, ಇಲ್ಲ ಬೋರಿಂಗ್ ಆಗೈತಿ, ಇಷ್ಟ ಆಗಿಲ್ಲ ಅಂದರೂ ಏನೇ ಇದ್ರೂ ಲೈಕ್ ಕಮೆಂಟ್ ಮೂಲಕವಾಗಿ ತಿಳಿಸ್ರಿ. ಆಮೇಲೆ ಇಷ್ಟ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಸೊ ಏನೋ ಒಂದು ರಿಯಾಕ್ಟ್ ಮಾಡಿರಿ, ಅಟ್ಲೀಸ್ಟ್ ನನ್ನ ವೀಡಿಯೋಸ್ ನೋಡ್ತಾರೆ ಅನ್ನೋದು ನನಗೆ ಕನ್ಫರ್ಮೇಷನ್ ಸಿಗುತ್ತೆ. ಮತ್ತು ನಾನು ರೆಡಿಯಾಗಿ ಡ್ಯೂಟಿಗೆ ಹೋಗಬೇಕು. ಇವಾಗ ರೆಡಿಯಾಗಿ ಡ್ಯೂಟಿಗೆ ಹೋಗೋ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ, ಲೇಟ್ ಆಗೋಗುತ್ತೆ ಆಲ್ರೆಡಿ. ಹಾಗಾಗಿ ನಾನು ಈವ್ನಿಂಗ್ ಹೊಸ ಲಾಗ್ ಜೊತೆಗೆ ಸಿಗ್ತೀನಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಬಾಯ್.